ಹಾಯ್, ನಾನು ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಮಾತಾಡಲಿಕ್ಕೆ ಹೋಗ್ತೀನಿ. ಸೋಷಿಯಲ್ ವರ್ಕ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಪೇಪರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಮಹತ್ವದಾಗಿದೆ. ಯಾಕಂದರೆ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ರಿಸರ್ಚ್ ಅಥವಾ ರಿಸರ್ಚ್ ಇಲ್ಲದೆ ಸ್ಟ್ಯಾಟಿಸ್ಟಿಕ್ ಎರಡೂ ಅರ್ಥಹೀನ ಅಂತ ನನ್ನ ಪ್ರಕಾರ ಭಾವಿಸ್ತೀನಿ. ಈಗ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೇಗೆ ಮಹತ್ವದಾನ ವಹಿಸಿದೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇತಿಹಾಸ ಏನು ಅಥವಾ ಅದರ ವ್ಯಾಖ್ಯಾನಗಳೇನಿದೆ, ಅದರ ಕಾರ್ಯಗಳೇನಿದೆ ಮತ್ತು ಅದರಲ್ಲಿರುವಂಥ ಮುಖ್ಯವಾಗಿರುವಂಥ ಮಹತ್ವ ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನೋಡ್ತೀನಿ. ಮೊದಲಿಗೆ ನಾವು ಈ ಒಂದು ಇದರಲ್ಲಿ ಮುಖ್ಯವಾಗಿ ಇತಿಹಾಸವನ್ನು ನೋಡೋದಾದರೆ ಎರಡು ರೀತಿಯಾಗಿ ವಿಭಾಗಿಸ್ಬೋದು. ಒಂದು ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಇತಿಹಾಸವನ್ನು ನೋಡೋದಾದರೆ ಕ್ರಿಸ್ತ ಪೂರ್ವದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದು 5 ಇಂಪಾರ್ಟೆಂಟ್ ಇರುವಂಥ ಮಹತ್ವದ ಅಂಶಗಳನ್ನು ನೋಡ್ಬೋದು. ಒಂದು, ಬೆಬಿಲೋನಿಯದಲ್ಲಿರುವಂಥ ಒಂದು ಕ್ರಾಪ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಕ್ರಾಪ್ ಕ್ಯಾಲೆಂಡರ್ನ ಅವರು ಒಂದು ಚಿಹ್ನೆಗಳ ಮೂಲಕವಾಗಿ ಬಳಸ್ತಾ ಇದ್ದರು. ಅಲ್ಲಿ ಬೆಳೆಯುವಂಥ ಬೆಳೆಗಳು ಮತ್ತು ಅದರ ವಿವರಗಳನ್ನ ಒಂದು ಕ್ಯಾಲೆಂಡರ್ ಮುಖಾಂತರವಾಗಿ ತಮ್ಮದೇ ಆದಂಥ ನಂಬರ್ ರೂಪದಲ್ಲಿ ಬಳಸ್ತಾ ಇದ್ದರು ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ನಾವು ಈಜಿಪ್ತಿಯನ್ ಎಂಪೈರಿಗೆ ಬಂದರೆ ಅಲ್ಲಿ ಕೂಡ ನಮಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥ ಒಂದಿಷ್ಟು ಈ ಸ್ಟೋನ್ಸ್ ಅಂತ ಹೇಳ್ತೀವಿ, ಕಲ್ಲುಗಳ ಮೂಲಕವಾಗಿ ಅವರ ಕೆಲವೊಂದು ಲೆಕ್ಕಗಳನ್ನ ಮಾಡ್ತಾಯಿದ್ರು ಅನ್ನುವಂಥದ್ದು. ಹಾಗೆ ಮುಂದೆ ಬೆಳೀತಾ ಹೋದರೆ ಚೀನಾದಲ್ಲಿ ಕೂಡ ನಮ್ಮ ಕ್ರಿಸ್ತ ಪೂರ್ವದಲ್ಲಿ ಒಂದಿಷ್ಟು ಜನಸಂಖ್ಯೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೂಡ ಅಲ್ಲಿ ಇರುವುದನ್ನು ನೋಡ್ತೀವಿ. ಹಾಗೆ ಗ್ರೀಸ್ ಅಲ್ಲಿ ಕೂಡ ಒಂದು ಜನಸಂಖ್ಯೆ ರಿಲೇಟೆಡ್ ಇರುವಂಥ ಮಾಹಿತಿಗಳನ್ನು ಕೂಡ ಅವರು ಬಳಸ್ತಾ ಇದ್ರು ಅನ್ನೋದಕ್ಕೆ ಆಧಾರಗಳಿದೆ. ಹಾಗೆ ರೋಮ್ ಎಂಪೈರಲ್ಲಿ ಕೂಡ ನಮಗೆ ಈ ಜನಸಂಖ್ಯೆ ಮತ್ತು ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಸಂಖ್ಯೆಗಳನ್ನು ಬಳಸ್ತಾ ಇದ್ರು ಅನ್ನೋದನ್ನು ಹೇಳ್ತಾರೆ. ಸೊ ಹಾಗೆ ನಾವು ಈಗ ಮಾಡರ್ನ್ ಇದಕ್ಕೆ ಬಂದಾಗ, ಅಂದರೆ ನಾವು ಒಂದು ಕ್ರಿಸ್ತ ಹುಟ್ಟಿದ ನಂತರ ಒಂದು ಅವಧಿಗಳನ್ನ ತೆಗೆದುಕೊಂಡಾಗ ನಮಗೆ ಈ ಒಂದು ಸಂಖ್ಯಾಶಾಸ್ತ್ರವು ಮುಖ್ಯವಾಗಿ ಒಂದು ಗಣಿತಶಾಸ್ತ್ರದ ಭಾಗವಾಗಿ ಬೆಳೆದು ಮುಂದೆ ಸಂಖ್ಯಾಶಾಸ್ತ್ರದ ಸಪ್ರೇಟ್ ಆಗಿ ಒಂದು ವಿಭಾಗಗಳನ್ನ ನೋಡ್ತೀವಿ. ಹಾಗೆ ಅದಕ್ಕೆ ನೋಡಲಿಕ್ಕೆ ಸಂಬಂಧಪಟ್ಟದ್ದು ನೋಡಿದ್ರೆ ನಮಗೆ ಸಾಕಷ್ಟು ಮ್ಯಾಥಮೆಟಿಷಿಯನ್ ಅಂತ ಕರಿತೀವಿ, ಗಣಿತಶಾಸ್ತ್ರಜ್ಞರು ಇದಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ 1530ರಲ್ಲಿ ಸರ್ ವಿಲಿಯಂ ಅನ್ನುವಂಥವರು ಈ ಲಂಡನ್ನಲ್ಲಿ ಆದಂಥ ಒಂದು ಡೆತ್ ರೇಟ್ ಅಂತ ಹೇಳ್ತೀವಿ, ಡೆತ್ತನ್ನು ಇನ್ಫಾರ್ಮೇಷನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕಂಪ್ಲೀಟ್ ಆಗಿ ನಂಬರ್ಗಳನ್ನ ಬಳಸುವ ಮೂಲಕವಾಗಿ ಈ ಸ್ಟ್ಯಾಟಿಸ್ಟಿಕ್ಸನ್ನು ಬಳಸಿ ಅವರು ಇದನ್ನು ಹೇಳ್ತಾರೆ. ಹಾಗೆ ಮುಂದುವರೆದು ಏನಂದರೆ ಮತ್ತೊಬ್ಬರು ಸ್ಟ್ಯಾಟಿಸ್ಟಿಷಿಯನ್ ಆದಂಥ ಒಂದು ಜೇಮ್ಸ್ ಅಂತ ಹೇಳ್ತೀವಿ, 1600 ಒಂದು ಟೈಮಲ್ಲಿ ಜೇಮ್ಸ್ ಅವರು ಏನಂದರೆ ಇಂಡಿಪೆಂಡೆಂಟ್ ಅನ್ನುವಂಥ ಒಂದು ಸ್ಟ್ಯಾಟಿಸ್ಟಿಕಲ್ ಕಲ್ಪನೆ, ಇವರು ಸ್ವಿಸ್ ದೇಶದ ಮ್ಯಾಥಮೆಟಿಷಿಯನ್ನು, ಇವರು ಇಂಡಿಪೆಂಡೆಂಟ್ ಅನ್ನುವಂಥ ಒಂದು ಸ್ಟ್ಯಾಟಿಸ್ಟಿಕ್ ಪರಿಕಲ್ಪನೆಯನ್ನು ನೀಡ್ತಾರೆ. ಹಾಗೆ ನಾವು ಬೆಳೆದು ನೋಡೋದಾದರೆ 1700s ಇದರಲ್ಲಿ ಥಾಮಸ್, ಇವರು ಇಂಗ್ಲೆಂಡ್ ಮೂಲದ ಒಬ್ಬರು ಮ್ಯಾಥಮೆಟಿಷಿಯನ್ ಆಗಿರ್ತಾರೆ. ಇವರು ಕೂಡ ಪ್ರೊಬಾಬಿಲಿಟಿ ಕಾನ್ಸೆಪ್ಟನ್ನು ತಗೊಂಬರ್ತಾರೆ. ಹಾಗೆ ಟಿ ಟೆಸ್ಟ್, ಎಫ್ ಟೆಸ್ಟ್, ಕೋರಿಲೇಷನ್ ಹೀಗೆ ಬೆಳೀತಾ ಈಗ ಒಂದು ದೊಡ್ಡ ಸಬ್ಜೆಕ್ಟಾಗಿ ಅಥವಾ ಒಂದು ಸಪ್ರೇಟ್ ಸಬ್ಜೆಕ್ಟಾಗಿ ಬೆಳಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಮುಂದೆ ನಾವು ಚರ್ಚೆ ಮಾಡ್ತಾ ಮುಖ್ಯವಾಗಿ ಈ ಪರಿಕಲ್ಪನೆ ಅಂದರೆ ಸ್ಟ್ಯಾಟಿಸ್ಟಿಕ್ ಸಾಮಾನ್ಯವಾಗಿ ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದರೆ, ಇದು ಒಂದು ಸಂಖ್ಯೆಗಳನ್ನು ನಿರ್ವಹಣೆ ಮಾಡುವಂಥ ಒಂದು ವಿಷಯ ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ.
ಮತ್ತು ಇಲ್ಲಿ ಕೂಡ ಏನಿದೆ ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದು ತತ್ವಗಳಿದೆ. ಆ ತತ್ವಗಳ ಆಧಾರದ ಮೇಲೆ ದತ್ತಾಂಶಗಳ ಸಂಗ್ರಹಣೆ, ದತ್ತಾಂಶಗಳ ವರ್ಗೀಕರಣ ಮತ್ತು ದತ್ತಾಂಶಗಳ ಸಾರಾಂಶವನ್ನು ಅರ್ಥಬದ್ಧವಾಗಿ ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಈ ಒಂದು ಸಂಖ್ಯಾಶಾಸ್ತ್ರ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಸಂಖ್ಯಾಶಾಸ್ತ್ರದ ವಿಷಯವನ್ನು ನೋಡೋದಾದರೆ, ಅರ್ಥ ಮಾಡಿಕೊಳ್ಳೋದಾದರೆ, ಒಂದು ಬಿಸ್ನೆಸ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಅಥವಾ ಯಾವುದೇ ಅಂಶಗಳನ್ನು ಒಂದಿಷ್ಟು ನಿರ್ಧಾರಕ್ಕೆ ಬರಬೇಕಾದ್ರೆ ಸಂಖ್ಯೆಗಳ ಆಧಾರದ ಮೇಲೆ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗುತ್ತೆ. ಆ ಥರದ್ದು ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ನಾವು ನೋಡ್ಬೋದು. ಬಿಸ್ನೆಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಷಯಗಳಲ್ಲಿ ನೋಡ್ಬೋದು. ಹಾಗಾದರೆ ನೀವು ಈ ಶಬ್ದದ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವ ಒಂದು ಶಬ್ದದ ಮೂಲ ಅರ್ಥವನ್ನು 3 ಬೇರೆ ಬೇರೆ ಭಾಷೆಗಳಿಂದ ತೆಗೆದುಕೊಂಡಿರಬಹುದು ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ನೋಡ್ತೀವಿ. ಸೊ ಒಂದನೇದು ಲ್ಯಾಟಿನ್ ವರ್ಡ್ ಅಂತ ಹೇಳ್ತೀವಿ. ಲ್ಯಾಟಿನ್ ವರ್ಡಲ್ಲಿ ಸ್ಟೇಟಸ್ ಅನ್ನುವಂಥ ಒಂದು ವರ್ಡಿಂದ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ಪದ ಬಂದಿದೆ ಅಂತ ಹೇಳ್ತೀವಿ. ಹಾಗೆ ಇಟಾಲಿಯನ್ ವರ್ಡ್ ಆದಂಥ ಸ್ಟ್ಯಾಟಿಸ್ಟಿಟಾ ಅನ್ನುವಂಥ ಒಂದು ಶಬ್ದದಿಂದಾಗಿ ಈ ಒಂದು ಶಬ್ದ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಬಂದಿದೆ ಅಂತ. ಇನ್ನು ಜರ್ಮನಲ್ಲಿ ಬಳಸುವಂಥ ಸ್ಟ್ಯಾಟಿಸ್ಟಿಕ್ ಅನ್ನುವಂಥ ಒಂದು ಶಬ್ದದಿಂದ ಇದು ಬಂದಿದೆ. ಈ ಒಟ್ಟಾರೆ ಏನನ್ನ ಅರ್ಥ ನೀಡುತ್ತೆ, ಈ 3 ಶಬ್ದಗಳಿಂದ ಬಂದಿದ್ದರೂ ಕೂಡ ಇದರ ಒಟ್ಟಾರೆ ಅರ್ಥವನ್ನು ನಾವು ಪೊಲಿಟಿಕಲ್ ಸ್ಟೇಟ್ ಅಥವಾ ಪೊಲಿಟಿಕಲ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥ ಒಂದು ಸಪ್ರೇಟ್ ಆಗಿರುವಂಥ ಸೈನ್ಸ್ ಅಥವಾ ಸಪ್ರೇಟ್ ಆಗಿರುವಂಥ ಒಂದು ವಿಷಯ ಕೂಡ ಅಂತ ಹೇಳ್ತೀವಿ. ಹಾಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದನ್ನ ಈ ಬಹುರೂಪ ಮತ್ತು ಏಕರೂಪದಲ್ಲಿ ಕೂಡ ಬಳಸ್ತೀವಿ. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಕಳೀತಾ ಇದ್ವಿ. ಅವು ಎರಡೂ ಸೆನ್ಸಲ್ಲಿ ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ಬಳಸ್ತೀವಿ. ಹಾಗಾಗಿ ಇದಕ್ಕೆ ಸಿಂಗ್ಯುಲರ್ ಮತ್ತು ಪ್ಲೂರಲಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ಕರಿತೀವಿ. ಹಾಗಾದರೆ ಮುಖ್ಯವಾಗಿ ನಾವು ವ್ಯಾಖ್ಯಾನಗಳನ್ನ ನೋಡೋದಾದರೆ ನಾನು ಮೊದಲಿಗೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡೆಫಿನಿಷನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಅದನ್ನು ನೋಡೋದಾದರೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ದ ಪ್ರಾಕ್ಟೀಸ್ ಆರ್ ದ ಸೈನ್ಸ್ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ನ್ಯೂಮರಿಕಲ್ ಡೇಟಾ ಇನ್ ಲಾರ್ಜರ್ ಕ್ವಾಂಟಿಟಿ ಎಕ್ಸ್ಪ್ರೆಸ್ಲಿ ಫಾರ್ ದ ಪರ್ಪಸ್ ಆಫ್ ಇನ್ಫರಿಂಗ್ ಪ್ರಿಯೋರಿಟೇಷನ್ ಇನ್ ಎ ಹೋಲ್ ಫಾರ್ಮ್ ಆಫ್ ದೋಸ್ ಇನ್ ಎ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್. ಒಂದು ಏನಂದರೆ, ಈ ಒಂದು ಅರ್ಥವನ್ನು ನೋಡಲಿಕ್ಕೆ ಹೋದರೆ ದತ್ತಾಂಶಗಳ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಮಾಡುವಂಥ ಒಂದು ವಿಜ್ಞಾನ ಅಥವಾ ಸಂಖ್ಯೆಗಳನ್ನೊಳಗೊಂಡ ದತ್ತಾಂಶಗಳ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಮಾಡುವಂಥ ಒಂದು ವಿಜ್ಞಾನ ಅಂತ ಹೇಳ್ತಾರೆ ಮೊದಲನೇದಲ್ಲಿ. ಇದು ಲಾರ್ಜರ್ ಕ್ವಾಂಟಿಟಿ, ಅತಿ ಹೆಚ್ಚು ಸಂಖ್ಯೆಗಳನ್ನೊಳಗೊಂಡು ವಿವರಣೆಯನ್ನು ನೀಡುತ್ತೆ. ಹಾಗಾದರೆ ಉದ್ದೇಶ ಏನಂತ ಹೇಳಿದರೆ, ಯಾವುದೇ ಒಂದು ಸಂಖ್ಯೆಗಳಿಂದಾಗಿ ನಿರ್ಧಾರ ತೆಗೆದುಕೊಳ್ಳಲ್ಪಡುವಂಥ ವಿಚಾರಗಳನ್ನ ಹೆಚ್ಚು ಒತ್ತಡವನ್ನು ನೀಡುತ್ತೆ. ಮತ್ತು ಇಲ್ಲಿರುವಂಥ ಸ್ಯಾಂಪಲ್ ಅಂತ ಹೇಳ್ತೀವಿ, ಸ್ಯಾಂಪಲ್ನ ರೀಪ್ರೆಸೆಂಟ್ ಮಾಡುವಂಥ ಅಂಶಗಳನ್ನು ಕೂಡ ಇದು ಸ್ಟ್ರೆಸ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಮುಂದುವರೆದ ಭಾಗವಾಗಿ ಇನ್ನೊಬ್ಬರು ಆರ್ ಫಿಶರ್ ಅವರು ಡಿಫೈನ್ ಮಾಡಿರುವಂತೆ ನೋಡೋಣ. ಎ ಸೈನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎಸೆನ್ಷಿಯಲಿ ಎ ಬ್ರಾಂಚ್ ಆಫ್ ಎ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಇಲ್ಲಿ ಕೂಡ ಹೇಳ್ತಾರೆ ಅಂದರೆ, ಒಂದು ಗಣಿತಶಾಸ್ತ್ರದ ಮುಖ್ಯವಾದಂಥ ಬ್ರಾಂಚ್ ಆಗಿರುವಂಥ ವಿಜ್ಞಾನವೇ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು. ಮತ್ತು ಕ್ಯಾನ್ ಬಿ ರಿಗಾರ್ಡೆಡ್ ಆ್ಯಸ್ ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಟು ಅಬ್ಸರ್ವ್ ಡೇಟಾ. ನೋಡಿ, ಹಾಗೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಇದು ಅಬ್ಸರ್ವ್ ಡೇಟಾನ ಒಂದು ಮ್ಯಾಥಮೆಟಿಕ್ ರೂಪದಲ್ಲಿ ಹೇಳುವಂಥ ಅಂಶ ಅಂತ ಹೇಳ್ತಾರೆ. ಅಂದರೆ ಸಂಖ್ಯೆಗಳ ರೂಪದಲ್ಲಿ ಹೇಳುವಂಥ ಒಂದು ಅಂಶ ಅಂತ ಹೇಳ್ತೀವಿ. ಸೊ ಹಾಗಾದರೆ ಮುಂದುವರೆದ ಭಾಗವಾಗಿ ಇನ್ನೂ 2 ಡೆಫಿನೇಷನ್ಸನ್ನು ನೋಡೋದಾದರೆ, ಸಿಂಪಲೆಸ್ಟ್, ತುಂಬ ಚಿಕ್ಕ ಆಗಿರುವಂಥ ಮತ್ತು ಸ್ಪಷ್ಟವಾಗಿರುವಂಥ ಡೆಫಿನೇಷನ್ ನೋಡೋದಾದರೆ, ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದಿ
ದ ಕಲೆಕ್ಷನ್, ಪ್ರೆಸೆಂಟೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ. ಸಂಖ್ಯಾ ದತ್ತಾಂಶಗಳನ್ನು ಸಂಗ್ರಹಣೆ, ಪ್ರಸ್ತುತಪಡಿಸುವಿಕೆ ಮತ್ತು ವಿಶ್ಲೇಷಣೆ ಮಾಡುವಂಥ ಒಂದು ಅಂಶ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದ ಭಾಗವಾಗಿ ಸ್ಟ್ಯಾಟಿಸ್ಟಿಕ್ಸ್ ವಿ ಬೀನ್ ದ ಕ್ವಾಂಟಿಟೇಟಿವ್ ಡೇಟಾ ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್ ಬೈ ಎ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಇಲ್ಲಿ ಕೂಡ ಏನಂದರೆ ಒಂದು ನಂಬರ್ ರೂಪದಲ್ಲಿರುವಂಥ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಅಂಶಗಳನ್ನು ಮತ್ತು ಅದಕ್ಕೆ ಕಾರಣವಾದಂಥ ಅಂಶಗಳನ್ನು ಇಟ್ಕೊಂಡು ನಂಬರ್ ರೂಪದಲ್ಲಿ ಹೇಳುವಂಥ ಒಂದು ಎವರೇಜ್ ರೂಪದಲ್ಲಿ ಹೇಳುವಂಥದ್ದೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ. ನಾವು ಮುಂದುವರೆದ ಭಾಗವಾಗಿ ನೋಡೋದಾದರೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸನ್ನು ನೋಡೋದಾದರೆ ದ ಮಲ್ಟಿಪಲ್ ಫಂಕ್ಷನ್ಸ್ ಲೈಕ್ ಬಿಗ್ ಫಂಕ್ಷನ್ಸನ್ನು ನಾವು ರಿಸರ್ಚಲ್ಲಿ ನೋಡ್ತೀವಿ. ಅದನ್ನು ಒಂದಿಷ್ಟು ನನ್ನ ಒಂದು 7-8 ಪಾಯಿಂಟ್ಗಳಲ್ಲಿ ತಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡಲಿಕ್ಕೆ ನೋಡ್ತೀವಿ. ದ ಫಸ್ಟ್ ಥಿಂಗ್ ಈಸ್ ಎಕ್ಸ್ಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಇನ್ ನಂಬರ್ಸ್. ನಾವು ಸಂಶೋಧನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ನಂಬರ್ಸ್ಗಳನ್ನ ಸಿಗುತ್ತೆ. ಆ ನಂಬರ್ಸ್ಗಳಲ್ಲಿರುವಂಥ ಸತ್ಯಾಂಶ ಏನಿದೆ ಅವೆಲ್ಲ ನಂಬರ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಸಿಂಪಲ್ ಆಗಿ ಹೇಗೆ ಸತ್ಯಾಂಶಗಳನ್ನ ಹೇಳ್ಬೋದು, ಸರಳ ಶಬ್ದಗಳಲ್ಲಿ ಸರಳ ನಂಬರ್ಗಳಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದನ್ನು ಹೇಳುವಂಥ ಕೆಲಸವನ್ನು ಇದು ಮಾಡುತ್ತೆ ಅಂತ. ಎರಡನೇದು ಸಿಂಪಲ್ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಈಗ ಉದಾಹರಣೆ, ನಾವು ಡೇಟಾ ಪ್ರೆಸೆಂಟೇಷನ್ನ ಬೇರೆ ಬೇರೆ ಮೋಡ್ಗಳ ಮೂಲಕವಾಗಿ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಪರ್ಸಂಟೇಜ್, ಗ್ರಾಫ್, ಎವರೇಜ್. ಗ್ರಾಫ್ಗಳಲ್ಲೇ ಸುಮಾರಷ್ಟು ಡೈಗ್ರಾಮ್ಗಳೆಲ್ಲ ಬರುತ್ತೆ. ಆ ಡೈಗ್ರಾಮ್ ಮೂಲಕವಾಗಿ ಹೇಳ್ಬೋದು ಸಿಂಪಲೆಸ್ಟ್ ಫಾರ್ಮಲ್ಲಿ ಹೇಳುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ದ ಎವರೇಜ್ ಏಜ್ ಇಸ್ ಡ್ಯಾಶ್, ಪರ್ಸಂಟೇಜ್ ಇಸ್ ಡ್ಯಾಶ್. ಆ ಥರದ್ದು ಅಂದರೆ ಸಿಂಪಲೆಸ್ಟ್. ಈಗ ನಾವೆಲ್ಲ ಮಾರ್ಕ್ಸ್ ತೆಗೆದು ಸಬ್ಜೆಕ್ಟ್ನ ಉದಾಹರಣೆ ಆಗಿ ತಗೊಳ್ಳಿ. ನಾನು 10 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳಿದರೆ ವಾಟ್ ಈಸ್ ದ ಪರ್ಸಂಟೇಜ್ ಆಫ್ ಯುವರ್ ಎಕ್ಸಾಮ್ ಅಂತ ಕೇಳಿದರೆ 60, 70, 7.2, 7.8 ಲೈಕ್ ದಟ್. ಅಂದರೆ ತುಂಬ ಸಿಂಪಲೆಸ್ಟ್ ಫಾರ್ಮಲ್ಲಿ ಹೇಳುವಂಥ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟಲ್ಲಿ ಹೇಳ್ತಾರೆ ಅಂದರೆ ಎನ್ಲಾರ್ಜಸ್ ಇಂಡಿವಿಜುವಲ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಏನು ಮಾಡುತ್ತಂದರೆ ವ್ಯಕ್ತಿಗಳ ಜ್ಞಾನ ಮತ್ತು ಅನುಭವವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೆ. ಇಲ್ಲಿ ಜ್ಞಾನ ಅನ್ನುವಾಗ 2 ರೀತಿಯಾದಂಥ ಅಂಶಗಳನ್ನು ನೋಡಬೇಕು ನಾವು. ಇಲ್ಲಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್ ಅಂದರೆ ವ್ಯಕ್ತಿ ಈ ದತ್ತಾಂಶಗಳನ್ನು ಓದುವುದರ ಮೂಲಕವಾಗಿ ಅಥವಾ ದತ್ತಾಂಶಗಳನ್ನ ಅರ್ಥ ಮಾಡೋದ್ರ ಮೂಲಕವಾಗಿ ನಮಗೆ ವೈಯಕ್ತಿಕ ಜ್ಞಾನ, ಅದರ ಜೊತೆಗೆ ಅವನ ಅನುಭವ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಸೊ ಉದಾಹರಣೆಗೆ 10 ವರ್ಷದಲ್ಲಿ ತಾಯಿಯ ಮರಣ ಪ್ರಮಾಣ ಎಷ್ಟಿದೆ? ಕಡಿಮೆ ಆಗ್ತದೆ. ನಾವು ದತ್ತಾಂಶಗಳು ನೋಡಿದ 10 ವರ್ಷದಲ್ಲಿ ತಾಯಿಯ ಮರಣ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂದರೆ ನಮ್ಮ ನಾಲೆಜ್ ಏನಾಗ್ತಾ ಇದೆ ಅಂದರೆ ನಾವು ತಾಯಿ ಮತ್ತು ಮಗುವಿನ ಆರೋಗ್ಯ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ ಅನ್ನುವಂಥದ್ದು ಒಂದು ನಾಲೆಜ್ ಅದನ್ನು ಹೇಳುತ್ತೆ. ಮತ್ತು ನೆಕ್ಸ್ಟ್ ಫಂಕ್ಷನ್ಸಲ್ಲಿ ಇಟ್ ಕಂಪೇರ್ಸ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಇಟ್ ಕಂಪೇರ್ಸ್ ಫ್ಯಾಕ್ಟ್ಸ್. ಸತ್ಯಾಂಶಗಳಿದೆ ಅಲ್ವಾ, ಅದನ್ನು ಹೇಳಿರುವ ಅಂಶಗಳನ್ನು ಕಂಪ್ಯಾರಿಸನ್ ಮಾಡುತ್ತೆ. ಈಗ ಉದಾಹರಣೆಗೆ ನಾವು ಸೆನ್ಸಸ್ ಡೇಟಾನ ತಗೊಳ್ಳೋಣ. ಸೆನ್ಸಸ್ 2011 ಆ್ಯಂಡ್ ಸೆನ್ಸಸ್ 2021 ಇವೆರಡೂ ದತ್ತಾಂಶಗಳನ್ನ ಇಟ್ಕೊಂಡು ಅಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಮತ್ತು ಅಲ್ಲಿ ಎಷ್ಟು ಲಿಟ್ರಸಿ ಇತ್ತು, ಇಲ್ಲಿ ಎಷ್ಟು ಲಿಟ್ರಸಿ ಇದೆ, ಅಥವಾ ಅಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯದ ಇಂಡಿಕೇಟ್ರಲ್ಲಿ ಎಷ್ಟು ಬೆಳವಣಿಗೆ ಇತ್ತು, ಇಲ್ಲಿ ಎಷ್ಟು ಬೆಳವಣಿಗೆ ಇಲ್ಲ ಮತ್ತು ಬೆಳವಣಿಗೆ ಇದೆ. ಆ ಥರದ್ದು 2 ದತ್ತಾಂಶಗಳನ್ನು ಇಟ್ಕೊಂಡು ಅಲ್ಲಿ ಕಂಪೇರ್ ಮಾಡಲಿಕ್ಕೆ ಏನಾಗುತ್ತೆ ಅಂದರೆ ಇದು ನೋಡುತ್ತೆ. ಅದರಿಂದಾಗಿ ನಾವೇನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ನಾವು ಯಾವ ಡೇಟಾಗಳನ್ನ ಬೇಕಾದರೂ ಕಂಪೇರ್ ಮಾಡ್ಬೋದು. ಉದಾಹರಣೆಗೆ ಇದಕ್ಕೆ ನಾವು ಏನಂದರೆ ರ್ಯಾಂಕ್ ಕೋರಿಲೇಷನ್ ಆಫ್ ಕೋಎಫಿಷಿಯನ್ಸಿ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಆ ಸ್ಟ್ಯಾಟಿಸ್ಟಿಕ್ಸಲ್ಲಿ 2 ಸೆಟ್ ಆಫ್ ಡೇಟಾಗಳನ್ನ ಏನು ಮಾಡ್ತೀವಿ, ಕಂಪೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ.
ಸೊ ಎರಡೂದರಲ್ಲಿ ಏನಿದೆ, ಉದಾಹರಣೆಗೆ ಮಹಿಳೆಯರಲ್ಲಿ ಪುರುಷರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಿದೆ, ಎರಡು ಸೆಟ್ ಡೇಟಾನ ಕಂಪೇರ್ ಮಾಡೋದು. ಹಾಗೆ ಸೊ ಮುಂದುವರೆದ ಭಾಗವಾಗಿ ನೋಡೋದಾದರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸ್ಟ್ಯಾಟಿಸ್ಟಿಕ್ಸು ಫೆಸಿಲಿಟೇಟ್ ಪಾಲಿಸಿ ಫಾರ್ಮುಲೇಷನ್ ಅಂತ ಹೇಳ್ತಾರೆ. ಇಲ್ಲಿ ನೀಡಿರುವಂಥ ದತ್ತಾಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಅದು ಒಂದು ರಾಜ್ಯದ ಅಥವಾ ಆ ದೇಶದ ನೀತಿಗಳನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಉದಾಹರಣೆಗೆ ಈಗ ಬಡತನದ ತೀವ್ರತೆ ಅಥವಾ ಹಸಿವಿನ ತೀವ್ರತೆ ಅಥವಾ ನಿರುದ್ಯೋಗದ ತೀವ್ರತೆ, ಈ ಆಧಾರದ ಮೇಲೆ ತುಂಬ ನಿರುದ್ಯೋಗ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳನ್ನ ಹೇಗೆ ರೂಪಿಸ್ಬೋದು ಅನ್ನೋದನ್ನು ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಮುಂದೆ ನೋಡ್ತಾ ಹೋದರೆ, ಇಟ್ ಹೆಲ್ಪ್ಸ್ ಅದರ್ ಸೈನ್ಸಸ್ ಇನ್ ಟೆಸ್ಟಿಂಗ್ ದಿರ್ ಲಾಸ್. ಕೆಲವೊಂದು ಏನಂದರೆ ಇಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡುತ್ತೆ ಅಂದರೆ, ಬೇರೆ ಬೇರೆ ಒಂದು ತತ್ವಗಳನ್ನು ಅಥವಾ ಬೇರೆ ಬೇರೆ ಇರುವಂಥ ನೀತಿಗಳನ್ನು ಒಳಗೊಂಡಿರುವಂಥ ಅಂಶಗಳನ್ನು ಸಂಶೋಧನೆಯ ಮೂಲಕವಾಗಿ ಕನ್ಫರ್ಮೇಷನ್ ಮಾಡ್ಕೋಬೇಕು. ಆ ಕನ್ಫರ್ಮೇಷನ್ ಮಾಡ್ಕೋಬೇಕಾದ್ರೆ ನಮಗೆ ಸಂಶೋಧನೆ ಮುಖ್ಯವಾಗಿರುತ್ತೆ. ಆ ಸಂಶೋಧನೆಗೆ ಪೂರಕವಾಗಿರುವಂಥ ಅಂಶವನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಎಕನಾಮಿಕದಲ್ಲಿರುವಂಥ ಕೆಲವೊಂದು ಎಕ್ಸಾಂಪಲ್ಗಳನ್ನ ತಗೋಬೋದು. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥಿಯರಿ ತಗೋಬೋದು, ಆರ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ತಗೋಬೋದು. ಆ ರೀತಿಯಾದಂಥ ಅಂಶಗಳನ್ನು ನಾವು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೂಲಕವಾಗಿ ಸಹಾಯದ ಮೂಲಕವಾಗಿ ತಗೊಳ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಫೋರ್ಕಾಸ್ಟಿಂಗ್ ಅಂತ ಹೇಳ್ತಾರೆ. ಇದು ಏನು ಮಾಡುತ್ತಂದರೆ, ನಮಗೆ ಎಕ್ಸ್ಪ್ಲೋರೇಷನ್ ಅಂದರೆ ನಮಗೆ ಅದರ ಬಗ್ಗೆ ಅತಿ ಆಳವಾಗಿರುವಂಥ ಮಾಹಿತಿಯನ್ನು ಅಥವಾ ಅದರ ಫ್ಯೂಚರಲ್ಲಿ ಏನಾಗ್ಬೋದು ಅನ್ನುವಂಥ ಅಂಶಗಳನ್ನು ಕೂಡ ನಮಗೆ ಇದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಫಾರ್ಮುಲೇಷನ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಅಂಕಿ ಅಂಶಗಳ ಆಧಾರದ ಮೇಲೆ ಹೊಸ ಹೊಸ ಹೈಪೋಥಿಸಿಸ್ಗಳನ್ನು ಫಾರ್ಮ್ ಮಾಡ್ಬೋದು ಮತ್ತು ಆ ಸ್ಟ್ಯಾಟಿಸ್ಟಿಕ್ಸ್ ಆಧಾರದ ಮೇಲೆ ಟೆಸ್ಟನ್ನು ಮಾಡಬಹುದು ಅಂತ ಹೇಳ್ತೀವಿ. ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು, ಆ ಒಂದು ಕೆಲಸನೂ ಕೂಡ ಇದು ಕಾರ್ಯವನ್ನು ಮಾಡುತ್ತೆ. ನೆಕ್ಸ್ಟ್ ಟು ಮೇಜರ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಊಹೆಗಳನ್ನು ನಾವು ಊಹಿಸಬೇಕಾಗುತ್ತೆ. ಆ ಊಹಿಸೋದರ ಮೂಲಕವಾಗಿ ನಾವು ಏನಾಗುತ್ತೆ ಅಂದರೆ ಅದನ್ನು ಮಾಹಿತಿಯನ್ನು ಕಂಡುಕೊಳ್ಬೋದು. ಈ ಥರ ಆಗಬಹುದು ಅಥವಾ ಈ ರೀತಿ ಇರಬಹುದು ಅಥವಾ ಇದು ಹಾಗಾಗ್ಬೋದು ಅನ್ನೋಂಥ ವಿಚಾರಗಳನ್ನ ಏನು ಮಾಡುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕ್ಸು ಹೆಲ್ಪ್ ಮಾಡುತ್ತೆ. ಅದರಿಂದಾಗಿ ನಮಗೆ ವಿವರಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೀಡ್ಸ್ ಆರ್ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ನೋಡೋದಾದರೆ, ನಮಗೆ ಮುಖ್ಯವಾಗಿ ಒಂದಿಷ್ಟು ಅಂಶಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಕೂಡ ಸುಮಾರಷ್ಟು ಇದೆ. ಉದಾಹರಣೆಗೆ ನಮಗೆ ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರಿತೀವಿ. ನಮಗೆ ಆಡಳಿತ ನಿರ್ವಹಣೆ ಮಾಡುವಂಥ ಏನೋ ಒಂದು ವರ್ಗ ಇದೆ ಅಲ್ವಾ, ನಾವು ಅವರಿಗೆ ಅಡ್ಮಿನಿಸ್ಟ್ರೇಟರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಅಡ್ಮಿನಿಸ್ಟ್ರೇಟರ್ಗೆ ಇದು ಡಿಸಿಷನ್ ತಗೊಳ್ಳೋದಾಗಲಿ ಅಥವಾ ಅವ್ರಿಗೆ ಸಪೋರ್ಟಿವ್ ಆಗಿರುವಂಥ ಅಂಶಗಳನ್ನ ನೋಡ್ತೀವಿ. ಈಗ ಉದಾಹರಣೆಗೆ ನಾವು ಕೋವಿಡ್ನ ಎಕ್ಸಾಂಪಲ್ ತಗೋಬೋದು. ಯಾವ ಜಿಲ್ಲೆಯಲ್ಲಿ ಹೆಚ್ಚು ಕೋವಿಡ್ ಇದೆ ಅನ್ನೋದನ್ನು ನೋಡಿಕೊಂಡು ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಅನ್ನೋದು ನಿರ್ಧಾರ ಮಾಡ್ತಾರೆ. ಸೊ ಆ ಥರದ್ದು ಏನಂದರೆ ಅಂಶಗಳು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಕೂಡ ನಾವು ಇಲ್ಲಿ ನೋಡ್ಬೋದು ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಫಾರ್ ಬಿಸ್ನೆಸ್, ಇಂಡಸ್ಟ್ರಿ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಮಹತ್ವದಾಗಿದೆ. ನಾವು ಇಂಡಸ್ಟ್ರೀಸಲ್ಲಿ ನೋಡುವಂಥದ್ದು ಮತ್ತು ಅಗ್ರಿಕಲ್ಚರಲ್ಲಿ ಇರುವಂಥದ್ದು ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಬಿಸ್ನೆಸ್ಸಲ್ಲಿ ನಿಮಗೆ ಶೇರ್ ಮಾರ್ಕೆಟ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಶೇರ್ ಮಾರ್ಕೆಟ್ ಏನಾಗ್ತಾ ಇದೆ, ಅಥವಾ ಇಂಡಸ್ಟ್ರೀಸ್ ಎಕ್ಸಾಂಪಲ್ಸ್ ತೊಗೊಂಡಿದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಹೇಗಾಗ್ತಾ ಇದೆ, ಅಥವಾ ಅಗ್ರಿಕಲ್ಚರ್ ತೊಗೊಂಡ್ರೆ ಸೀಸ್ನಲ್ ಚೇಂಜಸ್ ಹೇಗಾಗ್ತಾ ಇದೆ, ಯಾವ ಬೆಳೆಗೆ ಎಷ್ಟು ರೇಟ್ ಇದೆ, ಯಾವ ಬೆಳೆಗೆ ಹೆಚ್ಚು ರೇಟ್ ಇದೆ, ಯಾವ ಬೆಳೆಗೆ ಕಡಿಮೆ ರೇಟ್ ಇದೆ ಅನ್ನುವಂಥ ಒಂದು ಅಂಶವನ್ನು ಏನಂತಂದರೆ ಇದು ಮಾಡ್ತಾ ಇರುತ್ತೆ ಅಥವಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಏನಂದರೆ ಕೆಲವೊಂದು ಅಗ್ರಿಕಲ್ಚರಲ್ಲಿ ಸೈಕ್ಲೋನ್ ಯಾವಾಗ ಬರುತ್ತೆ, ಯಾವ ಕ್ಯಾಲೆಂಡರ್ ಇದರಲ್ಲಿ ಬರುತ್ತೆ,
ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಮತ್ತು ಏನಂದರೆ ಇಂಪಾರ್ಟೆನ್ಸ್ ಇನ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ, ನಾವು ಎಕನಾಮಿಕ್ಸಲ್ಲಿ ಬರುವಂಥ ಸುಮಾರಷ್ಟು ಅಂಶಗಳನ್ನು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರ್ಬೋದು, ಥೇರೀಸ್ ರಿಲೇಟೆಡ್ ಇರ್ಬೋದು, ಆರ್ ಎಕನೋಮ್ಯಾಟ್ರಿಕ್ಸ್ ರಿಲೇಟೆಡ್ ಇರ್ಬೋದು. ಈ ಥರದ್ದು ಸುಮಾರಷ್ಟು ಮಾಹಿತಿಗಳನ್ನು ನಾವು ಈ ಮೂಲಕ ಏನಂದರೆ ಸ್ಟ್ಯಾಟಿಸ್ಟಿಕ್ಸು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗೆ ಮುಂದುವರೆದ ಭಾಗವಾಗಿ ಏನಂತ ಹೇಳ್ತೀವಿ ಅಂದರೆ ಇಂಪಾರ್ಟೆನ್ಸ್ ಫಾರ್ ಪೊಲಿಟಿಷಿಯನ್ಸ್ ಆ್ಯಂಡ್ ಇನ್ ಸೋಷಿಯಲ್ ಫೀಲ್ಡ್ ಅಂತ ಹೇಳ್ತೀವಿ. ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ ಪಾಲಿಸಿ ಮೇಕರ್ಸ್ ಯಾರಿದ್ದಾರೆ, ಆ ಪಾಲಿಸಿ ಮೇಕರ್ಸ್ಗೆ ಸಮಾಜದಲ್ಲಿರುವಂಥ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ, ಲೈಕ್ ಎಕ್ಸಾಂಪಲ್ ಆಗಿರುವಂಥದ್ದು ಸೋಷಿಯಲ್, ಎಕನಾಮಿಕಲ್, ಎಜುಕೇಷ್ನಲ್, ಇಂಡಸ್ಟ್ರಿಯಲ್, ಅದರ್ ಪಾಲಿಸೀಸ್ಗಳನ್ನ ಮಾಡಲಿಕ್ಕೆ ಈ ಒಂದು ಸ್ಟ್ಯಾಟಿಸ್ಟಿಕಲ್ ಡಿಸಿಪ್ಲಿನ್ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೇಗೆ ಮಹತ್ವದ ಪಡ್ಕೊಳ್ಳುತ್ತಂದರೆ ಎಕ್ಸಿಸ್ಟಿಂಗ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಪ್ರಚಲಿತದಲ್ಲಿರುವಂಥ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಈಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಥವಾ ಲಿಟ್ರಸಿ ರೇಟ್ ಆರ್ ಏನಂದರೆ ವಿಡೋ ರೇಟ್, ಈ ಥರದ್ದು ಪ್ರಚಲಿತ ಇರುವಂಥ ಸಮಸ್ಯೆಗಳು, ಆರ್ ಚೈಲ್ಡ್ ಲೇಬರ್ ರೇಟ್ ಆರ್ ಚೈಲ್ಡ್ ಲೇಬರ್ ನಂಬರ್ಸ್, ಈ ಥರದ್ದು ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಆರ್ ಡೊಮೆಸ್ಟಿಕ್ ವೈಲೆನ್ಸ್, ಆ ಥರದ್ದು ನೋಡುವಂಥ ಒಂದು ಅಂಶಗಳನ್ನ ಈ ಸ್ಟ್ಯಾಟಿಸ್ಟಿಕಲ್ ಟೂಲ್ಗಳಿಂದ ಮಾಡುವಂಥ ಅವಕಾಶ ಇರೋದ್ರಿಂದಾಗಿ ಹೆಚ್ಚು ಹೆಲ್ಪ್ ಆಗುತ್ತೆ. ಹಾಗೆ ಇಂಪಾರ್ಟೆನ್ಸ್ ಫಾರ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಇಂಡಸ್ಟ್ರೀಸ್. ಸೊ ನಮಗೆ ಗೊತ್ತಿದ್ದಾಗೆ ಬ್ಯಾಂಕಿಂಗಲ್ಲಿರುವಂಥ ಸುಮಾರಷ್ಟು ಅಂಶಗಳನ್ನ ನೋಡ್ತೀವಿ. ಅದರಲ್ಲಿ ಎಕ್ಸಾಂಪಲಾಗಿ ಕ್ರೆಡಿಟ್ ಗ್ರೋತ್, ಕ್ರೆಡಿಟ್ ಲಾಸ್ ಅಥವಾ ರಿಸ್ಕ್ ಅಸೆಸ್ಮೆಂಟು, ಆರ್ ಏನಂತ ಹೇಳಿದ್ರೆ ನಮಗೆ ಅಲ್ಲಿರುವಂಥ ಅಪ್ರೋಪ್ರಿಯೇಟ್ ಇನ್ಶೂರೆನ್ಸ್ ಸ್ಕೇಲಿಂಗ್ ಮಾಡುವಂಥದ್ದು, ಆ ಥರದ ಅಂಶಗಳು ಕೂಡ ನಮಗೆ ಸಿಗುತ್ತೆ. ಇದಲ್ಲದೆ ಸುಮಾರಷ್ಟು ಉಪಯುಕ್ತಗಳಿದೆ. ಏನಂತ ಹೇಳಿದ್ರೆ ಫ್ಯೂಚರ್ ಪ್ಲ್ಯಾನಿಂಗ್ ಬಗ್ಗೆ ಮಾಡುವಂಥದ್ದು, ಅಥವಾ ಏನಂತ ಹೇಳಿದ್ರೆ ಮನಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಪಾಲಿಸಿ ಮಾನಿಟರಿಂಗ್ ಹೆಲ್ಪ್ ಆಗುತ್ತೆ, ಮತ್ತು ಇಟ್ಸ್ ಲೈಕ್ ಆ್ಯಕ್ಟಿಂಗ್ ಲೈಕ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ನಾವು ಏನಂದರೆ ಎಲ್ಲರಿಗೂ ಕೂಡ ವ್ಯಕ್ತಿ, ರಾಜ್ಯ ಮತ್ತು ದೇಶಕ್ಕೆ ಸಂಬಂಧಪಟ್ಟಾಗೆ ಒಂದು ಗೈಡ್ ಮಾಡುತ್ತೆ ಸ್ಟ್ಯಾಟಿಸ್ಟಿಕ್ಸು ಅನ್ನೋದನ್ನು ನೋಡ್ತೀವಿ. ಇನ್ನು ನಮ್ಮ ಸೋಷಿಯಲ್ ವರ್ಕ್ಗೆ ಸಂಬಂಧಿಸಿದಂತೆ ಇಲ್ಲಿರುವಂಥ ಎಲ್ಲ ಅಂಶಗಳನ್ನು, ಎಲ್ಲ ನಂಬರ್ದ ಅಂಶಗಳನ್ನು ಕೂಡ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಚೈಲ್ಡ್ ಲೇಬರ್ ಪರ್ಸಂಟೇಜ್ ಎಷ್ಟಿದೆ, ವಿಡೋಸ್ ಪರ್ಸಂಟೇಜ್ ಎಷ್ಟಿದೆ, ಇಲ್ಲಿಟ್ರಸಿ ಎಷ್ಟಿದೆ. ಸೊ ಆ ಥರದ್ದು ಸುಮಾರಷ್ಟು ಅಂಶಗಳನ್ನು ನಾವು ಇಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದು ಸೋಷಿಯಲ್ ವರ್ಕ್ ರಿಸರ್ಚಲ್ಲಿ ಕೂಡ ತುಂಬ ಅಪ್ಲೈಡ್ ಆಗಿರುವುದರಿಂದ ನೋಡ್ತೀವಿ. ಇಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿಯನ್ನು ನಾನು ಈ ಒಂದು ಮೂಲ ಆಧಾರಗಳಿಂದ ಪಡೆದುಕೊಂಡಿದ್ದೇನೆ. ಇದು ಅಲ್ಲದೆ ಗೂಗಲ್ ಓಪನ್ ಸೋರ್ಸಿಂದ ಕೂಡ ಸುಮಾರಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿಗೆ ಬೇಕಾದರೆ ಈ ಬುಕ್ಗಳನ್ನ ನೀವು ರೆಫರ್ ಮಾಡ್ಬೋದು. ಈ ಬುಕ್ಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಧನ್ಯವಾದ.